ಹಲೋ ಗುರುಗಳೇ, ವಿಡಿಯೋ ನೋಡೋದಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ. ಏನಿಲ್ಲ, ನೀವು ಸಿಂಗಲ್ ಆಗಿರ್ತೀರಾ, ನಿಮಗೆ ಒಬ್ಬ ಆಂಟಿನೋ ಹುಡುಗಿನೋ ಬೇಕಾಗಿರ್ತಾರೆ ಮಿಂಗಲ್ ಆಗೋದಕ್ಕೆ. ಸೊ ಇವರು ಇವತ್ತು ಕಳಿಸಿರ್ತಕ್ಕಂಥ ಪ್ರೊಫೈಲ್ ಬಂದುಬಿಟ್ಟು ಪರ್ಣಿ ಅಂತ, ಬರೀ 25 ವರ್ಷದವರು. ಫೋಟೋ ನೋಡ್ಕೊಳ್ಳಿ ಸ್ನೇಹಿತರೆ. ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಫೋಟೋ ನೋಡ್ಕೊಳ್ಳಿ. ಅವರು ಇಷ್ಟ ಆಗಿದ್ದರೆ ಮಾತ್ರ ವಿಡಿಯೋನ ಮುಂದುವರೆದು ನೋಡಿ, ಆಯಿತಾ? ಓಕೆನಾ ನಿಮಗೆ? ಬನ್ನಿ ಇವಾಗ ವಿಡಿಯೋದ ಮಾಹಿತಿ ಹೇಳ್ತೀನಿ. ಎಸ್, ಪರ್ಣಿ ಅವರು ಕೋಳುಕುಮ್ಮಟಗಿ ಅಂದರೆ ಬೀದರ್ ಹತ್ತಿರದಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ. ಈ ಒಂದು ಗ್ರಾಮದಲ್ಲಿ 25 ವರ್ಷದಿಂದ ವಾಸವಾಗಿರ್ತಕ್ಕಂಥ ಹೆಣ್ಣು. ಸೊ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಕಪ್ಪು ಇರ್ತಾರೆ ಅಂತ ಹೇಳ್ತಾರಲ್ವ ಜನ. ಆದರೆ ಏನಿಲ್ಲ, ಪ್ರಸ್ತುತ ಇವರು ಬಂದ್ಬಿಟ್ಟು ಸಿಟಿ ಹುಡುಗಿ ಥರ ಲೈಫ್ ಸ್ಟೈಲ್ನ ಅನುಭವಿಸ್ತಕ್ಕಂತಹ ಈ ಒಂದು ಪರ್ಣಿ ಅವರಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ಅಗದಿ ಸಿಂಪಲ್. ಇವರು ಅಪ್ಪಟ ಜವಾರಿ ಹುಡುಗಿ. ಈಗ ಅವರೇ ಹೇಳಿದ್ದಾರೆ ನೋಡಿ, ನಾನು ಅಪ್ಪಟ ಜವಾರಿ ಹುಡುಗಿ, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಇರ್ತೇನೆ, ಆದರೆ ಸೂಪರಾಗಿರ್ತೇನೆ. ನನ್ನ ಕುಟುಂಬದಲ್ಲಿ ಒಟ್ಟು 5 ಜನ ಇರೋದು, ನಾನು ಮೊದಲನೇ ಪುತ್ರಿ ಅಂತ ಈ ಒಂದು ಪರ್ಣಿಯವರು ಹೇಳಿದ್ದಾರೆ ಸ್ನೇಹಿತರೆ. ಪರ್ಣಿಯವರ ಮನದಾಳದ ಕೆಲವೊಂದಿಷ್ಟು ಮಾತುಗಳಿದೆ. ಆ ಒಂದು ಮಾತುಗಳನ್ನು ಕೇಳ್ಕೊಳ್ಳಿ, ಇವರ ಕನಸುಗಳನ್ನು ಕೇಳ್ಕೊಳ್ಳೋಣ. ಆ್ಯಂಡ್ ಆಮೇಲೆ ಇವ್ರನ್ನ ನಂಬರ್ನ ಕೊಡೋಣ. ಬನ್ನಿ ಇವಾಗ ಪರ್ಣಿ ಅವರು ಹೇಳಿರೋದೇನೆಂದರೆ, ನನ್ನ ವಿವಾಹ ಆಗುವಂಥ ಹುಡುಗನಿಗೆ ನನ್ನ ಒಂದು ಜೀವನ ಶೈಲಿ ಇಷ್ಟ ಆಗಬೇಕು. 2 ಮಾತುಗಳನ್ನು ಮೆನ್ಷನ್ ಮಾಡಿದರು. ನಾನು ಅಪ್ಪಟ ಜವಾರಿ ಹುಡುಗಿ ಒಂದು, ಇನ್ನೊಂದು ಪ್ರಾಬಬ್ಲಿ ಬಂದುಬಿಟ್ಟು ನಾನು ಪ್ರಸ್ತುತ ಸ್ಟೈಲಿಶ್ ಬಟ್ಟೆಗಳನ್ನು, ಸೀರೆಗಳನ್ನು ಹಾಕ್ಕೊಳ್ತೇನೆ, ಅಂದರೆ ಟ್ರೆಂಡಿಂಗ್ ಸಾರೀಸ್ಗಳನ್ನು ವೇರ್ ಮಾಡ್ತೇನೆ. ಅದಕ್ಕೆ ನೀವು ನನ್ನ ಒಂದು ಜೀವನ ಶೈಲಿಗಳನ್ನು ಪ್ರಸ್ತುತ ಇಷ್ಟಪಡಬೇಕು. ಜೊತೆಗೆ ನನ್ನ ತರಹನೇ ನೀವು ಕೂಡ ಬದಲಾಗಬೇಕು. ನಾನು ಯಾವ ರೀತಿಯಲ್ಲಿ ಟ್ರೆಂಡಿಂಗ್ನ ಫಾಲೋ ಮಾಡ್ತೇನೆ, ಅದೇ ರೀತಿಯಲ್ಲಿ ಅವನು ಕೂಡ ಟ್ರೆಂಡಿಂಗ್ನ ಫಾಲೋ ಮಾಡುವಂಥ ಹುಡುಗನೇ ಆಗಿರಬೇಕಂತೆ. ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿಲ್ಲ, ಒಟ್ಟಿನಲ್ಲಿ ನೀವು ಆ ಒಂದು ಟ್ರೆಂಡಿಂಗ್ನ ಫಾಲೋ ಮಾಡಿ ಹೋಗಬೇಕಾಗಿರ್ತಕ್ಕಂಥ ಹುಡುಗ ಸಾಕು. ಗೌರಮ್ಮ ತರಹ ನನಗೆ ಇರೋದಕ್ಕೆ ಆಗಲ್ಲ. ಈಗಿನ ಕಲಿಯುಗದಲ್ಲಿ ನಾನು ಯಾವ ರೀತಿ ಇರಬೇಕು ಅದೇ ರೀತಿ ಇರ್ತೀನಿ. ನಾನು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಮುಂದೆ ಬೇಕಿದ್ದರೆ ಏನು ಮಾಡಬೇಕು ಆ ರೀತಿಯಲ್ಲಿ ಗೌರಮ್ಮನ ಥರ ಇರ್ತೀನಿ, ಹೊರಗಡೆ ಅಂತೂ ನನಗೆ ಇರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಿಮಗೆ ನಾನು ಇಷ್ಟ ಆದರೆ ಒಪ್ಪಿಗೆಯನ್ನು ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸುವುದು sri9591@gmail.com ಈ ಒಂದು ಮೇಲು, ಇಲ್ಲಾಂದರೆ ಕಮೆಂಟ್ ಬಾಕ್ಸು. ಅದು ಆಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಗ್ರೂಪಿನ ಲಿಂಕ್ ಕೊಟ್ಟಿದ್ದೇನೆ, ವಾಟ್ಸಪ್ ಗ್ರೂಪಿಂದು. ಅಲ್ಲಿಗೆ ಡೈರೆಕ್ಟಾಗಿ ಜಾಯ್ನ್ ಆಗಿ ಪ್ರಸ್ತುತ ಇವರ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಅಲ್ಲಿ ಸೆಂಡ್ ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಸೊ ನೋಡ್ಕೊಳ್ಬೋದು ಈ ಒಂದು ಪಾಯಿಂಟ್ಗಳು. ಇನ್ನು ಇವರ ಕನಸು ಏನಂತಂದರೆ, ಪ್ರಸ್ತುತ ಪಾಯಿಂಟ್ಗಳಿಗೆ ತಕ್ಕ ಹಾಗೆ ಕನಸುಗಳನ್ನು ಕೂಡ ಈಡೇರಿಸ್ಕೊಳ್ಬೇಕು ನೀವು. ಇವಾಗ ನಿಮ್ಗೇನಾದರೂ ಒಂದು ಜಾಬ್ ಇರುತ್ತೆ, ನೀವು ಪ್ರಸ್ತುತ ಅವ್ರಿಗೆ ಇಷ್ಟ ಆಗಿರ್ತೀರ, ಆ ದುಡ್ಡು ಎಲ್ಲನೂ ಕೂಡ ಟ್ರೆಂಡಿಂಗು, ಬಟ್ಟೆ, ಸಾರಿ ಇದರಲ್ಲಿ ಹಾಳು ಮಾಡಬೇಕಂತ ಕೇಳ್ಬೋದು. ಹಾಗೇನಾಗಲ್ಲ. ಹೆಂಗೆ ಅಂತಂದರೆ, ಪ್ರಸ್ತುತ ಕಲಿಯುಗ ಇದು, ಬಟ್ಟೆನಲ್ಲಿ ಅಳೆಯುವಂತಹ ಕಾಲ. ನೀವು ಮೈ ಮೇಲೆ ಒಂದು ಗೋಲ್ಡ್ ಹಾಕ್ಕೊಂಡಿದ್ದೀರಾ ಅಂತಂದರೆ ಅದು ಉಮಾ ಗೋಲ್ಡ್ ಇದ್ದರೂ ಕೂಡ ಇವನು ರಿಚೆಸ್ಟ್ ಫ್ಯಾಮಿಲಿಯಿಂದ ಬಂದಿರತಕ್ಕಂತಹ ಹುಡುಗ ಆಗಿರಬೇಕು ಅಂತ ಹೇಳುವಂಥ ಜನಗಳ ಮಧ್ಯೆ ಒಳ್ಳೆಯ ರೀತಿಯಲ್ಲಿರೋಣ ಅಂತ ಅವರು ಹೇಳ್ತಿರೋದಷ್ಟೇ. ಹಂಗಂತಂದ್ಬಿಟ್ಟು ಸಾಲ ಮಾಡಿ, ಸೂಲ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿರೋಣ ಅಂತ ಏನು ಹೇಳ್ತಿಲ್ಲ. ಇದು ಅವರು ಹೇಳ್ತಿರ್ತಕ್ಕಂಥ ಮಾತುಗಳಾಗಿರುತ್ತೆ. ಹುಡುಗನ ವಿಚಾರ ನಾವು ಕೇಳಿದಾಗ, ನನಗೇನು ಹುಡುಗನ ವಿಚಾರದಲ್ಲಿ ಮಾತುಗಳಿಲ್ಲ ಸರ್, ಅವರು ಒಂದು 30 ವರ್ಷದ ಒಳಗಡೆ ಇದ್ದರೆ ಅಷ್ಟೇ ಸಾಕು. 30 ವರ್ಷದ ಮೇಲ್ಗಡೆ ಇದ್ದರೂ ಕೂಡ ಒಪ್ಪಿಗೆ ನೀಡ್ತೀನಿ, ಬಟ್ ಹುಡುಗನಾಗಿ ಕಾಣಬೇಕು. ವಯಸ್ಸಾಗಿದೆ ಅವನಿಗೆ ಅಂತ ಯಾರೂ ಕೂಡ ಕೈ ಮಾಡಿಬಿಟ್ಟು ತೋರಿಸಬಾರ್ದು ಅಂತ ಹೇಳಿದ್ದಾರೆ ನೋಡಿ. ಆ್ಯಂಡ್ ಈ ಒಂದು ಬ್ಲ್ಯಾಕ್ ಕಲರ್ ಹೆಕ್ಟೋರಾ ಕಾರನ್ನ ಏನು ನೋಡ್ತಿದ್ದೀರಾ, ಇದು ಡ್ರೀಮ್ ಕಮ್ ಟ್ರೂ. ಅಂದರೆ ಅವರ ಒಂದು ಲೈಫ್ನಲ್ಲಿ ಇದನ್ನು ಕಾರನ್ನು ತೆಗೆದುಕೊಂಡು ಎಂಜಾಯ್ ಮಾಡಿ ಅನುಭವಿಸ್ಬೇಕು ಅಂತ ಕಾಯ್ಕೊಂಡು ಕುಳಿತುಕೊಂಡಿದ್ದಾರೆ. ಸೊ ಅದರ ಮಾಹಿತಿ ಹೇಳಿ ಸರ್ ಅಂತ ಹೇಳಿರೋದು. ಇದರ ಮಾಹಿತಿ ಒಂದೇ ಒಂದು ನಿಮಿಷದಲ್ಲಿ ಹೇಳಿಬಿಟ್ಟು ಮುಗಿಸ್ತೀನಿ ನೋಡಿ ಸ್ನೇಹಿತರೆ. ನೋಡ್ಕೊಳ್ತಿದ್ದೀರಲ್ಲ ಈ ಒಂದು, ಸೊ ಹೆಕ್ಟೋರಾ ಕಾರು ಬಂದ್ಬಿಟ್ಟು ಅಪ್ ಟು 17 lakhs ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಂದರೆ 17 ಲಕ್ಷ ರೂಪಾಯಿ ಬ್ಲ್ಯಾಕ್ ಕಲರ್ ಬಿಲ್ಡ್ ಮಾಡೆಲ್ ಕ್ವಾಲಿಟಿಯಲ್ಲಿ ಇರುತ್ತೆ. ಈ ಒಂದು ಕಾರ್ಗಳು ನಮ್ಮ ಇಂಡಿಯಾದಲ್ಲೇ ಇಲ್ಲ, ಹೊರಗಿನ ದೇಶದಿಂದ ತರಿಸ್ಕೊಳ್ಬೇಕು. ಸೊ ಈ ಒಂದು ಬಿಲ್ಡ್ ಕ್ವಾಲಿಟಿಯಲ್ಲಿ ಪೂರ್ತಿಯಾಗಿ ಬ್ಲ್ಯಾಕ್ ಕಲರ್ ಇದೆ. ಈ ಒಂದು ಗ್ಲಾಸಿನ ಬ್ಲ್ಯಾಕ್ ಕಲರ್ ಆಗಿರಲಿ, ವಿತನ್ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ನೋಡ್ಕೊಳ್ಬೋದು. ಯಾವೊಂದು ಸಿಸ್ಟಮ್ ಅಂದರೆ ಹಳೆಯ ಮಾಡಿನ ಸಿಸ್ಟಮ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಈ ಒಂದು ಸ್ಟೇರಿಂಗ್ ಬಂದುಬಿಟ್ಟು ಶಿಫ್ಟ್ ಡೀಸರ್, ಇಟಿಕಾ ಅಥವಾ ಟಾಟಾ ಸುಜುಕಿ ಈ ರೀತಿ ಮಾಡೆಲ್ಗಳಲ್ಲಿ ಇರ್ತಕ್ಕಂಥ ಸ್ಟೇರಿಂಗ್ಸ್ಗಳನ್ನು ಇಲ್ಲಿ ಅಟ್ಯಾಚ್ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಅದು ಅಪ್ಡೇಟ್ ಆಗಿರ್ತಕ್ಕಂಥ ನ್ಯೂ ಜನರೇಷನಲ್ಲಿ ಯೂಸ್ ಮಾಡ್ತಕ್ಕಂಥ ಸ್ಟೇರಿಂಗ್, ಗೇರ್ ಬಾಕ್ಸ್ ಆ್ಯಂಡ್ ಇದು ಬಂದುಬಿಟ್ಟು ಹ್ಯಾಂಡ್ ಬ್ರೇಕ್ ಆಗಿರುತ್ತೆ. ಇದರಲ್ಲಿ ಡೀಸೆಲ್ ವೇರಿಯಂಟ್ ಬಂದುಬಿಟ್ಟು 1000 ಡೀಸೆಲ್ ಹಾಕಿದ್ರೆ ನಾವು ಎಷ್ಟು ದೂರ ಹೋಗ್ಬೋದು ಅಂದರೆ ಅಷ್ಟು ಏನಿಲ್ಲ ಅಂತಂದರೂ ಕೂಡ 120 ಕಿಲೋಮೀಟರ್ವರೆಗೂ ಕೂಡ ಹೋಗಿ ಬರ್ಬೋದು ಸ್ನೇಹಿತರೆ.
ಇದೊಂದು ಇದರಲ್ಲಿ ಒಂದು ಒಳ್ಳೆಯ ಸೂಪರಾಗಿರ್ತಕ್ಕಂಥ ಫ್ಯೂಚರ್ಸು ಅಂತಲೇ ಹೇಳ್ಬೋದು. ಈ ಒಂದು ಹೆಕ್ಟಾರ್ ಕಾರ್ ಲೈಫ್ನಲ್ಲಿ ಅವರೇ ತೆಗೆದುಕೊಳ್ತಾರೆ. ನೀವೇನು ದುಡ್ಡು ಹಾಕುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಅವರ ಕನಸುಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ, ಅಂದರೆ ಇದು ಇದೆ ಅಂತ ಗೊತ್ತಾಗಲಿ ಅಂತ ಹೇಳುವಂಥ ಕಾರಣಕ್ಕಾಗಿ ತಿಳಿಸಿದ್ದಾರೆ. ಮಾಹಿತಿ ಇದಾಗಿತ್ತು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.